ಯೂಶ್ವಲಿ ಮನೆಯೊಳಗೆ ಮಕ್ಳಿಗಂತ ಹೇಳಿ ಬ್ರೆಡ್ ಟೋಸ್ಟ್ ಮಾಡ್ತಾನೆ ಇರ್ತೀವಿ. ಒಂದ್ಸತಿ ಈ ವಿಧಾನ ಬಳಸ್ಕೊಂಡು ಬ್ರೆಡ್ ಟೋಸ್ಟ್ ಮಾಡಿ ನೋಡ್ರಿ, ಟೇಸ್ಟಿ ಮತ್ತು ಹೆಲ್ದಿ ಆಗಿತ್ತು. ಬರ್ರಿ ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ. ನಮಸ್ಕಾರ, ಬನಶ್ರೀ ರೆಸಿಪಿಗೆ ಸ್ವಾಗತ. ಇಲ್ಲೊಂದು ಮಿಕ್ಸಿಂಗ್ ಬೌಲ್ ಒಳಗೆ ನಾನು ಬೇಯಿಸಿ ಮ್ಯಾಶ್ ಮಾಡಿರೋಂಥ ಆಲೂಗಡ್ಡಿನ ಹಾಕ್ಕೊಂಡೇನಿ, ಕ್ಯಾಪ್ಸಿಕಮ್ನ ಮತ್ತು ಉಳ್ಳಾಗಡ್ಡಿನ ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದೆ, ಗಜ್ರಿನ ಹೆರೆದು ಹಾಕ್ಕೊಂಡೇನಿ, ಕೊತ್ತಂಬರಿನ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡು ಇಲ್ಲೊಂದು ಸ್ವಲ್ಪ ನಮ್ಮ ಬೇಸಿಕ್ ಮಸಾಲೆನ ಹಾಕೊಂಬಿಡೋಣ. ಬೇಸಿಕ್ ಮಸಾಲೆ ಒಳಗೆ ಸ್ವಲ್ಪ ಅರಿಶಿನ, ಚೂರು ಗರಂ ಮಸಾಲೆ, ಕೆಂಪು ಖಾರದ ಪುಡಿ ಹಾಕ್ಕೊಂಡೇನಿ, ಆಮ್ಚೂರು ಪೌಡರ್ ಹಾಕ್ಕೊಂಡೇನಿ, ಮತ್ತು ಇದಕ್ಕೆ ಧನಿಯಾ ಪುಡಿ, ಜೀರಿಗೆ ಪುಡಿ ಹಾಕ್ಕೊಂಡು ಸ್ವಲ್ಪ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಂಡೇನಿ. ಹಂಗೆ ನಮ್ಮ ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಪೇಸ್ಟು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಇದನ್ನು ಚಲೋತ್ತಂಗೆ ಮಿಕ್ಸ್ ಮಾಡ್ಕೊಂಬಿಡೋಣ. ಮತ್ತು ನಿಮ್ಗೆ ಯಾವುದಾದ್ರೂ ಇದಕ್ಕೆ ತರಕಾರಿ ಆ್ಯಡ್ ಮಾಡೋದಿತ್ತಂದ್ರೆ ಸಣ್ಣದಾಗಿ ಕಟ್ ಮಾಡ್ಕೊಂಡು ಆ್ಯಡ್ ಮಾಡ್ಬೋದು. ಈ ರೀತಿ ಮಾಡೋದ್ರಿಂದ ಈ ಟೋಸ್ಟ್ ಸ್ವಲ್ಪ ತಿನ್ನಕ್ಕೂ ಹೆಲ್ದಿ ಆಗುತ್ತೆ ನೋಡಿರಿ. ಈ ರೀತಿ ಚಲೋತ್ತಂಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಚಲೋತ್ತಂಗೆ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಸೈಡಿಗೆ ಇಟ್ಕೊಂಡ್ಬಿಡೋಣ. ಈಗಿಲ್ಲೇ ನಮ್ಮದು ಬ್ರೆಡ್ ಟೋಸ್ಟ್ ಮಾಡೋಕ್ಕೆ ರೆಡಿ ಮಾಡ್ಕೊಂಬಿಡ್ತೇನೆ. ನಾನಿಲ್ಲೇ ಬ್ರೆಡ್ಡಿಗೆ ಟೊಮ್ಯಾಟೊ ಸಾಸು ಮತ್ತು ಪುದೀನ ಚಟ್ನಿನ ಹಚ್ಕೊಳಕತ್ತೇನೆ. ನಿಮ್ಮ ಕಡೆ ಟೊಮ್ಯಾಟೊ ಸಾಸು ಅಥವಾ ಪುದೀನ ಚಟ್ನಿ ಇಲ್ಲಪ್ಪ ಅಂದ್ರೆ ಡೈರೆಕ್ಟಾಗಿ ನಾವು ಇದನ್ನು ಆಲೂಗಡ್ಡೆ ಬ್ಯಾಟರ್ನ ಇದಕ್ಕೆ ಹಚ್ಕೊಂಡು ಟೋಸ್ಟ್ ಮಾಡ್ಕೊಂಬಿಡ್ಬೋದು. ನಾನಿಲ್ಲೇ ಸ್ವಲ್ಪ ಟೊಮ್ಯಾಟೊ ಸಾಸು ಮತ್ತು ಪುದೀನ ಚಟ್ನಿನ ಹಚ್ಕೊಂಡು ಮಾಡಿಟ್ಟಿರೋಂಥ ಆಲೂಗಡ್ಡೆ ಬ್ಯಾಟರ್ನ ಇದಕ್ಕೆ ಹಚ್ಕೊಂಡೇನಿ ನೋಡಿರಿ. ಈ ರೀತಿ ಪುದೀನ ಚಟ್ನಿ ಮತ್ತು ಟೊಮ್ಯಾಟೊ ಸಾಸನ್ನು ಚಲೋತ್ತಂಗೆ ಈಕ್ವಲಿ ಸ್ಪ್ರೆಡ್ ಮಾಡ್ಕೊಂಡಿದ್ದೆ. ಈಗ ಇದಕ್ಕೆ ನಾವು ಮಾಡಿಟ್ಟಿರೋಂಥ ಆಲೂಗಡ್ಡೆ ಬ್ಯಾಟರ್ನ ಹಚ್ಕೊಂಡು ಚಲೋತ್ತಂಗೆ ಅದನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಬಿಡೋಣ. ಸ್ವಲ್ಪ ದಪ್ಪ ಹಚ್ಕೊಳ್ಳೋಣ, ಅಂದರೆ ಇದು ತಿನ್ನೋಕ್ಕೂ ರುಚಿ ಆಕೈತಿ ನೋಡಿರಿ. ಈ ರೀತಿ ಇದನ್ನು ಚಲೋತ್ತಂಗೆ ಹಚ್ಕೊಂಬಿಡೋಣ. ಈ ರೀತಿ ಬ್ರೆಡ್ ಟೋಸ್ಟ್ ನಾವು ಮಕ್ಕಳು ಟಿಫಿನ್ ಬಾಕ್ಸಿಗೆ ಹಾಫ್ ಡೇ ಎಲ್ಲ ಬರ್ತಿರ್ತಾರಲ್ಲ, ಆವಾಗೂ ನಾವು ಇದನ್ನು ಕಟ್ಬೋದು. ಇಲ್ಲ ಬೆಳಿಗ್ಗೆ ಸಂಡೇ ಅಥವಾ ನಾವು ಇದನ್ನು ಸ್ಪೆಷಲಾಗಿ ಮಕ್ಕಳಿಗೆ ಮಾಡಿಕೊಡ್ಬೋದು. ಹೆಲ್ದಿ ಜೊತೆ ಟೇಸ್ಟಿನೂ ಆಗಿರ್ತೈತಿ ನೋಡಿರಿ. ಒಂದು ಸತಿ ಬ್ಯಾಟರ್ ಹಚ್ಕೊಳ್ಳೋದು ಆದಮೇಲೆ ಇದಕ್ಕೆ ನಾನು ಬಿಳಿ ಎಳ್ಳನ್ನು ಈ ರೀತಿ ಉದುರಿಸ್ಕೊಂಡ್ಬಿಟ್ಟೇನಿ. ಬಿಳಿ ಎಳ್ಳೆನ ಸ್ವಲ್ಪ ಉದುರಿಸ್ಕೊಂಡು ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಇದನ್ನು ಪ್ರೆಸ್ ಮಾಡ್ಕೊಂಬಿಡೋಣ. ಈಗ ನಾನು ಆಲ್ರೆಡಿ ಅಲ್ಲೇ ಹಂಚಿ ಬಿಸಿಗೆ ಇಟ್ಟಿದ್ದೆ. ಒಂದು ಎಣ್ಣೆ ಅಥವಾ ಬೆಣ್ಣೆ ಯಾವುದಾದ್ರೂ ಹಚ್ಕೊಂಡು ನಾವು ಇದನ್ನು ಚಲೋತ್ತಂಗೆ ಎರಡು ಸೈಡನ್ನು ಕೆಂಪಗಾಗೋಂಗೆ ಇದನ್ನು ಟೋಸ್ಟನ್ನು ನಾವು ಇದನ್ನು ಕೆಂಪಗಾಗೋಂಗೆ ಬೇಯಿಸ್ಕೊಂಡ್ಬಿಟ್ರೆ ಒಂದು ಟೇಸ್ಟಿ ಮತ್ತು ಹೆಲ್ದಿಯಾಗಿರೋ ಬ್ರೆಡ್ ಟೋಸ್ಟ್ ರೆಡಿ ಆಗೈತೆ ನೋಡಿ ಫ್ರೆಂಡ್ಸ್. ಟ್ರೈ ಮಾಡಿ ನೋಡಿರಿ, ಟೇಸ್ಟ್ ಹೆಂಗಿತ್ತಂತ ನನಗೂ ತಿಳಿಸ್ರಿ. ಥ್ಯಾಂಕ್ ಯು.